ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಿಕ್ಕಾಪಟ್ಟೆ ಗೋಲ್ಮಾಲ್ ಆಗಿದೆಯಂತೆ. ನೇಮಕಾತಿಯಲ್ಲಿ 60% ಅಕ್ರಮ ಆಗಿದೆ ಅಂತ ಯಾರೋ ಹೊರಗ್ನೋರು ಆರೋಪ ಮಾಡಿರೋದಲ್ಲ, ಬದಲಾಗಿ ಆಕಾಂಕ್ಷಿಗಳೇ ಆರೋಪ ಮಾಡಿದ್ದಾರೆ. 60% ಅಕ್ರಮ ಆಗಿದೆ ಅಂತ, 60% ಭ್ರಷ್ಟಾಚಾರ ನಡೆದಿದೆ ಅಂತ. ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ, ಒಂದು ಹುದ್ದೆಯನ್ನ 80 ಲಕ್ಷ ರೂಪಾಯಿಗೆ ಇವರು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಗಂಭೀರವಾಗಿರ್ತಕ್ಕಂಥ ಆರೋಪಕ್ಕೆ ಕಾರಣ. ಇಡೀ ನೇಮಕಾತಿಯನ್ನೇ ರದ್ದು ಮಾಡಬೇಕು ಅಂತ ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ. ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೂರನ ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗೆ ಏನಾಗಿತ್ತು ನಿಮಗೆ ಗೊತ್ತಿದೆ. ಶಿವಶಂಕರಪ್ಪ ಸಾಹುಕಾರ್ ಸಸ್ಪೆಂಡ್ ಆಗಿದ್ರು. ಅವ್ರ ಮಗಳು ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ಕೆಲಸ ಗಿಟ್ಟಿಸಿದ್ದಂತಹ ವಿಚಾರ ಗೊತ್ತಿದೆ. ಪಶುವೈದ್ಯಾಧಿಕಾರಿ 400 ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪ. ಮೊಹಮ್ಮದ್ ಆರೀಫ್ ಅನ್ನುವ ವ್ಯಕ್ತಿ ಡೀಲಿಂಗ್ ಅನ್ನ ಕುದುರಿಸ್ತಾ ಇರತಕ್ಕಂಥ ಎಕ್ಸ್ಕ್ಲೂಸಿವ್ ಆಡಿಯೋ PNS ವಿಸ್ತಾರ ನ್ಯೂಸ್ಗೂ ಸಿಕ್ಕಿದೆ. ಅದು ನಾವು ಪ್ಲೇ ಮಾಡ್ತೀವಿ ಈಗ. ಕಾಂತಕುಮಾರ್ ಅನ್ನೋರು ಮಧ್ಯವರ್ತಿಯ ಜೊತೆಗೆ ಮಾತನಾಡ್ತಾ ಇರತಕ್ಕಂಥ ಆಡಿಯೋ ಇದು ವೀಕ್ಷಕರೇ. ಫೋನ್ ಕಾಲ್ನಲ್ಲಿ ನೇರವಾಗಿ ಹಣಕ್ಕೆ ಈ ಮೊಹಮ್ಮದ್ ಆರೀಫ್ ಅನ್ನುವ ವ್ಯಕ್ತಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ. ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥ ಆಡಿಯೋ ಈಗ ಎಲ್ಲ ಕಡೆಗೆ ವೈರಲ್ ಆಗ್ತಾ ಇದೆ. PNS ವಿಸ್ತಾರ ನ್ಯೂಸ್ಗೂ ಸಹ ಆಡಿಯೋ ಒಂದು ಲಭ್ಯವಾಗಿದೆ. ಅದರಲ್ಲಿ ಮಾನ ಮರ್ಯಾದೆ ಇಲ್ಲದೆ ಎಷ್ಟು ಕ್ಲೀನ್ ಆಗಿ ಆತ ದುಡ್ಡುಗೋಸ್ಕರ ಬೇಡಿಕೆ ಇಡ್ತಾ ಇರ್ತಕ್ಕಂಥದ್ದು, ಮಕ್ಕಳ ಭವಿಷ್ಯದಲ್ಲಿ ಬಿಸ್ನೆಸ್ ಅನ್ನು ಕುದುರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಅವರು ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು PNS ವಿಸ್ತಾರ ನ್ಯೂಸ್ ಜೊತೆಗೂ ಮಾತನಾಡಿದರು. ಶಿವಶಂಕರಪ್ಪ ಸೇರಿ ಹಲವು KPSC ಸದಸ್ಯರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಭಾರಿ ಅವ್ಯವಹಾರ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಕಾಂತಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಶಿವಶಂಕರಪ್ಪ ಸಂಬಂಧಿಕರು ಮೆರಿಟ್ ಅಂಕವನ್ನು ಗಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸೊ ಇದು ವೀಕ್ಷಕರೇ, ಮೊಹಮ್ಮದ್ ಆರೀಫ್ ಅನ್ನುವ ವ್ಯಕ್ತಿ ಎಷ್ಟು ಕ್ಲೀನ್ ಆಗಿ, ಎಷ್ಟು ಚೆನ್ನಾಗಿ ಈತ ವಿದ್ಯಾರ್ಥಿಗಳ ಭವಿಷ್ಯವನ್ನ ಅಡಕತ್ತರಿಗೆ ನೂಕಿ ದುಡ್ಡುಗೋಸ್ಕರ, ಹಣಕ್ಕೋಸ್ಕರ ಬೇಡಿಕೆನ ಇಡ್ತಾ ಇರ್ತಕ್ಕಂಥ ಒಂದು ಆಡಿಯೋ ವೀಕ್ಷಕರೇ. ಅದು ಎಷ್ಟು ಚೆನ್ನಾಗಿ ಆತ ದುಡ್ಡು ಕೇಳ್ತಾ ಇದ್ದಾನೆ ಅಂದರೆ ಮಾನ ಮರ್ಯಾದೆಲ್ಲ ಬಿಟ್ಟು ಇವರು ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟೋ ಜನ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಆಕಾಂಕ್ಷಿಗಳು ರಾತ್ರಿ ಹಗಲು ಅನ್ನೋದೇ ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಬರೆದು ಏನೋ ನಮಗೆ ಕೆಲಸ ಸಿಗುತ್ತೆ ಅಂತ ಕಾಯ್ಕೊಂಡಿದ್ರೆ ಇವರಿಗೆ ದುಡ್ಡು ಕೊಟ್ಟು, ಇವರಿಗೆ ದುಡ್ಡು ಬಿಚ್ಚಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ದಯನೀಯ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ.